ಎಲ್ಲಿಗೂ ನಮಸ್ಕಾರ. ತುಂಬ ಖುಷಿ ಆಗುತ್ತೆ 8 ವರ್ಷ ನಂತರ ನನ್ನ ಒಳ್ಳೆ ಫ್ರೆಂಡ್ ಜೊತೆಗೆ ಸಿನಿಮಾ ಮಾಡ್ತಿರೋದು. ಆ್ಯಂಡ್ ಭರ್ಜರಿ ಇಲ್ಲೇ ಮುಹೂರ್ತ ನಡೆದಿದ್ದು ಸಿನಿಮಾ. ಸೊ ಈ ಸಿನಿಮಾ ಕ್ರಿಮಿನಲ್ ಕೂಡ ಇಲ್ಲೇ ಮುಹೂರ್ತ ನಡೀತಿದೆ. ತುಂಬ ಖುಷಿ ಇದೆ. ಈ ಒಂದು ಹೊಸ ತಂಡದ ಜೊತೆಗೆ ನಾನು ಅಸೋಸಿಯೇಟ್ ಆಗ್ತಿರೋದು. ಇಲ್ಲಿ ಧ್ರುವ ಜೊತೆ ಕೆಲಸ ಮಾಡಿದ್ದೀನಿ, ವೈದಿ ಸರ್ ಜೊತೆ ಕೆಲಸ ಮಾಡಿದ್ದೀನಿ, ಮುರಳಿ ಮಾಸ್ಟರ್ ಜೊತೆ ಕೆಲಸ ಮಾಡಿದ್ದೀನಿ, ಚಂದನ್ ಜೊತೆ ಕೆಲಸ ಮಾಡಿದ್ದೀನಿ. ಸೊ ಫಾರ್ ದ ಫಸ್ಟ್ ಟೈಮ್ ನನ್ನ ಮತ್ತು ಗೋಲ್ಡ್ ಮೈನ್ಸ್ ಕಂಪ್ನಿ ಜೊತೆ ಅಸೋಸಿಯೇಷನ್ ಆಗ್ತಿರೋದು ಈ ಒಂದು ಸಿನಿಮಾಗೆ. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರ ಮೊದಲನೇ ಚಿತ್ರ ಇದು ಕ್ರಿಮಿನಲ್. ಆ್ಯಂಡ್ ಹಾರ್ಟ್ಲಿ ವೆಲ್ಕಮಿಂಗ್ ಯು ಸರ್. ಐ ಆಮ್ ವೆಲ್ಕಮಿಂಗ್ ಯು, ಹಾರ್ಟ್ಲಿ ವೆಲ್ಕಮ್ ಟು ಅವರ್ ಇಂಡಸ್ಟ್ರಿ. ಫುಲ್ ಫ್ಲೆಡ್ಜ್ ಆಗಿ ಅವರು ನಮ್ಮ ಸಿನಿಮಾ ಮೊದಲನೇ ಬಾರಿ ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಹಾಗೆ ಆ್ಯಕ್ಚುಲಿ ದಾರಮ್ಮ ಜೊತೆಗೂ ನಾನು ಸಿನಿಮಾ ಮಾಡಿದ್ದೀನಿ. ಇದು ನನ್ನ 3ನೇ ಚಿತ್ರ ಅಮ್ಮ ಜೊತೆಗೆ ಸಿನಿಮಾ ಮಾಡ್ತಿರೋದು. ಆ್ಯಂಡ್ ರಾಜ್ಗುರು ಅವರು ನಮ್ಮ ಡೈರೆಕ್ಟರ್ ಸರ್. ಸಿನಿಮಾ ಕತೆ ನನಗೆ ಇನ್ಫ್ಯಾಕ್ಟ್ ಇದನ್ನು ಹೇಳಲೇಬೇಕು, ಐ ಶುಡ್ ಮೆನ್ಷನ್ ದಿಸ್. ಫಸ್ಟು ನನಗೆ ಕಾಲ್ ಬಂದಿದ್ದು ಧ್ರುವ ಇಂದ, ಏನು ಮಾಡ್ತಿದ್ಯಾ? ಓಕೆ, ಸಿನಿಮಾ ಮಾಡ್ತಿದ್ದೀನಿ ನಾನು, ಹೆಂಗಿದೆ ಡೇಟ್ಸು ಅಂತ ಕೇಳಿದ್ದು. ಆ್ಯಸ್ ಎ ಡೇಟ್ಸ್ ಶೂಟಿಂಗ್ ಇದೆ, ಹಿಂಗಿದೆ, ಹಾಗಿದೆ. ಐ ವಾಂಟ್ ಯು ಟು ಬಿ ಅ ಪಾರ್ಟ್ ಆಫ್ ಮೈ ಫಿಲ್ಮ್, ನೆಕ್ಸ್ಟ್ ಮಾಡುವಂಥ ಸಿನಿಮಾ. ಯಾರು ಏನು ಯಾವ ಪ್ರೊಡಕ್ಷನ್ ಯಾವ ಡೈರೆಕ್ಟರ್ ಅಂತ ಕೇಳಿಲ್ಲ. ಐ ಜಸ್ಟ್ ಸೆಟ್ ಎಸ್. ಯಾಕೆ ಅಂದರೆ ನಾನು ಕೇಳ್ಪಟ್ಟಿದ್ದೆ ನೆಕ್ಸ್ಟ್ ಕತೆ ಧ್ರುವ ಅವರು ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಒಂದು ಕಲ್ಟ್ ಬೇಸ್ಡ್ ಆ್ಯಂಡ್ ರಿಯಲ್ ಲವ್ ಸ್ಟೋರಿ ಸಬ್ಜೆಕ್ಟ್ ಮಾಡ್ತಿದ್ದಾರೆ ಅಂತ. ಸೊ ತುಂಬ ಎಕ್ಸ್ಪೆರಿಮೆಂಟಲ್ ರೋಲ್ ಪ್ಲೇ ಮಾಡ್ತಿದ್ದಾರೆ ಅಂತ ಕೇಳ್ಪಟ್ಟಿದೆ. ಬಟ್ ಧ್ರುವ ಹಿಮ್ಸೆಲ್ಫ್ ಕಾಲ್ಡ್ ಮೀ ಆ್ಯಂಡ್ ವೆನ್ ಈ ಅಪ್ರೋಚ್ಡ್ ಮೀ ಟು ಬಿ ಅ ಪಾರ್ಟ್ ಆಫ್ ಹಿಸ್ ಫಿಲ್ಮ್, ಐ ವಾಸ್ ವೆರಿ ಹ್ಯಾಪಿ. ಆ್ಯಂಡ್ ಐ ವಿದೌಟ್ ಸೆಕೆಂಡ್ ಥಾಟ್ ಐ ಸೆಟ್ ಎಸ್, ಮಾಡ್ತೀನಿ ಅಂತ ಹೇಳಿದ ಕೂಡಲೇ ಅವರು ರಾಜ್ಗುರು ಅವ್ರನ್ನ ನಮ್ಮ ಮನೆಗೆ ಕಳಿಸಿ ಸ್ಟೋರಿ ನರೇಷನ್ಗೆ ನನಗೆ ಹೇಳಿದರು. ಆ್ಯಂಡ್ ಡೈರೆಕ್ಟರ್ ಸರ್ ಯಾವಾಗ ಮನೆಗೆ ಬಂದು ಸ್ಟೋರಿ ಕತೆ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದಾಗ ಸತ್ಯವಾಗ್ಲೂ ಈ ಒಂದು ಮಾತು ಹೇಳ್ತೀನಿ. ಗೊತ್ತಿಲ್ಲ, ಈ ಕತೆ ಸಿನಿಮಾ ಪರದೆ ಮೇಲೆ ನಿಮಗೆ ನಾನು ಹೇಳಿದ ಮಾತು ಸತ್ಯ ಅಂತ ಅನಿಸುತ್ತೆ. ಫಸ್ಟ್ ಪ್ರಶ್ನೆ ಕೇಳಿದ್ದು, ಈ ಸಬ್ಜೆಕ್ಟ್ ಹೆಂಗೆ ಧ್ರುವ ಅವ್ರು ಒಪ್ಕೊಂಡ್ರು, ಈ ಪಾತ್ರ ಹೇಗೆ ಧ್ರುವ ಅವ್ರು ಒಪ್ಕೊಂಡ್ರು. ಇಮಿಡಿಯೇಟ್ಲಿ ನಾನು ಧ್ರುವಾಗೆ ಕಾಲ್ ಮಾಡಿ ಕೇಳಿದೆ, ಈ ಥರ ಸೀನ್ಸ್ ಎಲ್ಲ ಇದೆ, ನೀನು ಸತ್ಯವಾಗ್ಲೂ ಒಪ್ಕೊಂಡ್ಯಾ ಈ ಥರ ಸೀನ್ಸ್ನ ಮಾಡೋದಕ್ಕೆ, ಈ ಪಾತ್ರ ಮಾಡೋದಕ್ಕೆ ಅಂತ. ಫಾರ್ ದ ಫಸ್ಟ್ ಟೈಮ್ ಐ ರಿಯಲಿ ಫೆಲ್ಟ್ ತುಂಬ ಎಕ್ಸ್ಪೆರಿಮೆಂಟಲ್ ರೋಲ್ನ ಧ್ರುವ ಟ್ರೈ ಮಾಡ್ತಿರೋದು. ಭಾಷೆ ಆಗಿರ್ಬೋದು, ಆಮೇಲೆ ಪಾತ್ರ ಆಗಿರ್ಬೋದು, ಪಾತ್ರದಲ್ಲಿ ಇರೋವಂಥ ಒಂದು ಧೈರ್ಯ, ಆಮೇಲೆ ಆ ಒಂದು ಗತ್ತು, ಆಮೇಲೆ ಆ ಪಾತ್ರಕ್ಕೆ ಬೇಕಾದಂಥ ಒಂದಷ್ಟು ಅಭಿನಯ ಏನಿದೆ ಅಲ್ವಾ ಈ ಸಿನಿಮಾ. ನನ್ನ ಅಂದರೆ ಒಬ್ಬ ಫ್ರೆಂಡ್ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಅವನ 7ನೇ ಚಿತ್ರ. ದಿಸ್ 7th ಫಿಲಮ್ ಕ್ರಿಮಿನಲ್ ಈಸ್ ಗೋಯಿಂಗ್ ಟು ಬಿ ದ ಬೆಸ್ಟ್ ಫಿಲಮ್ ಇನ್ ಹಿಸ್ ಕರಿಯರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಕತೆ ಕೇಳಿದ್ಮೇಲೆ ಇದೇ ಅನಿಸಿದ್ದು ನನಗೆ. ಅದೇನೋ ಗೊತ್ತಿಲ್ಲ, ಎಲ್ಲ ಪಾತ್ರ ಎಲ್ಲ ಸಿನಿಮಾ ನಾವು ನೋಡಿದ್ದೀವಿ, ಬಟ್ ಈ ಪಾತ್ರ ಈಸ್ ವೆರಿ ಸ್ಪೆಷಲ್. ನನಗೆ ಗೊತ್ತಿಲ್ಲ, ಅವನ ಇಡೀ ಕರಿಯರಲ್ಲಿ ನನಗೆ ಇದು ತುಂಬ ಸ್ಪೆಷಲ್ ಅಂತ ಅನಿಸಿರುವಂಥ ಪಾತ್ರ ಶಿವ. ಈ ಸಿನಿಮಾ ಟೈಟಲ್ ಬಗ್ಗೆ ಅದೆಷ್ಟು ಕಿತ್ತಾಡಿದ್ದೀವಿ, ತಲೆ ಕೆಡಿಸ್ಕೊಂಡಿದ್ದೀವಿ. ಸೊ ಫೈನಲಿ ವಿ ಕೇಮ್ ಅಪ್ ವಿತ್ ದ ಟೈಟಲ್ ಕಾಲ್ಡ್ ಕ್ರಿಮಿನಲ್ ಅಂತ. ಸಿನಿಮಾ ಕ್ರಿಮಿನಲ್ ಯಾರಾಗ್ತಾರೆ, ಯಾರು ಇರ್ತಾರೆ ಅಂತ ಸಿನಿಮಾ ಬಂದಾಗ ಗೊತ್ತಾಗುತ್ತೆ. ಜೊತೆಗೆ ಪಾರ್ವತಿ ಅನ್ನೋ ಪಾತ್ರ ನನಗೆ ತುಂಬಾ ಇಷ್ಟ ಆಗಿರುವಂಥ ಪಾತ್ರ. ಶಿವ ಎಷ್ಟು ಒಂದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.